ಪ್ರತಾಪ್ ಸಿಂಹರ ಮೇಲೆ ಎಚ್ಡಿಕೆಗೆ ಇಷ್ಟೊಂದು ಮೃದು ಧೋರಣೆ ಯಾಕೆ? ಎಚ್ಡಿಕೆ ಬಿಜೆಪಿ ವಕ್ತಾರರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಚ್ಡಿಕೆ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಲೇವಡಿ ಮಾಡಿದ್ದಾರೆ. ಸಂಸದರ ಸಹೋದರನ ಬಂಧನ ಹಿಂದೆ ಎಚ್ಡಿಡಿ ಕುಟುಂಬದ ಷಡ್ಯಂತ್ರ ಇದೆ, ಈ ರೀತಿಯಾಗಿ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರತಾಪ್ ಸಿಂಹನ ರಾಜಕೀಯವಾಗಿ ಮುಗಿಸುವಂತಹ ಪ್ರಯತ್ನ ಅಂತೇಳಿ ಪ್ರಕಟ ಆಗಿದೆ. ಎಚ್ಡಿಕೆ ರೈತರು ನಿರುದ್ಯೋಗ ಅಭಿವೃದ್ಧಿ ವಿಚಾರಕ್ಕೆ ಒಂದಿನೂ ಕೂಡ ಮಾತಾಡಿಲ್ಲ ಅವರು. ಎಚ್ಡಿಕೆ ಅವರು ಹತಾಶರಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಲಕ್ಷ್ಮಣ್ ವ್ಯಂಗ್ಯವಾಡಿದ್ದಾರೆ. ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಾಪ್ ಸಿಂಹ ಪರವಾಗಿ ಬ್ಯಾಟ್ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಲ್ಲ ಸಲ್ಲದ ಆರೋಪಗಳ ಮೂಲಕ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಬಿಜೆಪಿ ರೆಗ್ಯುಲರ್ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ಸ್ಗಿನ್ನ ಸೂಪರ್ ಸ್ಪೋಕ್ಸ್ ಪರ್ಸನ್ಸ್ ಬಿಜೆಪಿ ಆಗಿ ವರ್ತಿಸುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಮೊನ್ನೆ ದಿವಸ ಪ್ರತಾಪ್ ಸಿಂಹ ಅವರ ಪರವಾಗಿ ಮತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ಪರವಾಗಿ ಬಹಳ ಜೋರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು, ಒಂದು ರೀಜನಲ್ ಪಾರ್ಟಿಗೆ ಅವರು ಅಧ್ಯಕ್ಷರಿದ್ದಾರೆ. ಅವ್ರ ತಂದೆಯವರು ಎಚ್ ಡಿ ದೇವೇಗೌಡರ ಮೇಲೆ ಬಹಳ ಅಪಾರವಾದ ಗೌರವ ಇದೆ. ನಮಗೆ ಇಡೀ ರಾಜ್ಯದ ಜನತೆಗೆ, ಕಾಂಗ್ರೆಸ್ನವರಿಗೆ ಎಲ್ಲರಿಗೂ ಗೌರವ ಇದೆ. ಯಾಕೆಂದರೆ ಅವ್ರ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಅಪಾರವಾದ ಗೌರವ ಇಟ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಷ್ಟು ತುಚ್ಛವಾಗಿ ಮಾತಾಡಿದ್ರು ನಾವು ಅದಕ್ಕೆ ಈಕ್ವಲ್ ಆಗಿ ರಿಯಾಕ್ಟ್ ಮಾಡುವಂಥದ್ದಕ್ಕೆ ಬಂದರೂ ಕೂಡ ನಾವು ಮಾಡುವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಜನರಿಗೆ ಬಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ.